ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಿಯಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ, ಸೋಮೇಶ್ವರ ಸ್ವಾಮಿಯ ಪಾದದಲ್ಲಿ ಆತ್ಮಪೂಜೆಯನ್ನು ಮಾಡುತ್ತಾ, ಮಂಕಾಲ ಶ್ರೀ ಹರಿಶರ್ಮ ಅವರೇ ಮತ್ತು ಎಲ್ಲ ಭಕ್ತಾದಿಗಳೇ, ಈ ವರ್ಷ ಕೈವಾರದಲ್ಲಿ ಮಹಾಶ್ರೇಷ್ಠವಾದಂಥ ವರ್ಷ. ಪ್ರಾರಂಭದಲ್ಲಿ ಗುರುಗಳ 300 ವರ್ಷದ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಜಯಂತಿ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಜಾಸ್ತಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ. ಇದು ಒಂದು ಪ್ರಾಚೀನವಾದಂಥ ಇದು ಬಂದುಬಿಟ್ಟಿದೆ ವಾಡಿಕೆ. ಒಂದು ಜಯಂತಿ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಏನೋ ಒಂದು ಬಂದುಬಿಟ್ಟಿದೆ. ಆದರೂ ಕೂಡ ಇರಲಿ, ಏನು ತಪ್ಪೇನಲ್ಲ. ಗುರುಗಳು ನಮ್ಮ ಧರ್ಮ ಹೆಂಗಿದೆ ಅಂತಂದರೆ, ಎಷ್ಟೋ ಯುಗಗಳಲ್ಲಿ ಹಿಂದೆ ಆಗಿಬಿಟ್ಟಿದೆ, ಇನ್ನು ಮುಂದೆ ಆಗುವಂಥದ್ದು ಇದೆ. ನೂರಾರು ಯುಗಗಳು ಬಂದಿದೆ ಹೋಗಿದೆ. ಇದು ಇದೆ, ಇದು ಹೋಗ್ತದೆ, ಇದು ಬಂದಿದೆ, ಇದು ಹೋಗ್ತಾ ಇದೆ. ಯಾವುದು ಶಾಶ್ವತ? ಇದೇ ಸತ್ಯ ಅನ್ನೋದು ಇದೇ ಸತ್ಯ. ಯಾವಾಗ ಇದರ ಬಗ್ಗೆ ನಾವು ಚಿಂತನೆ ಮಾಡ್ತೇವೋ ಆವಾಗ ನಮಗೆ ಆಲೋಚನೆ ಆಗ್ತದೆ, ಏನಪ್ಪ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಕರ್ತವ್ಯ ಏನು, ನನ್ನ ಗುರಿ ಏನು, ನನ್ನ ದಾರಿ ಏನು, ಇವೆಲ್ಲವನ್ನೂ ಕೂಡ ನಮ್ಮಲ್ಲಿ ಉಕ್ಕಿ ಬರ್ತಾ ಇರ್ತದೆ. ಇದು ಕಲಿಯುಗ. ಈ ಕಲಿಯುಗ ಏನಿದೆ, ಒಂದು ಆಶ್ಚರ್ಯವಾದಂಥ ಕಲಿಯುಗ ಇದು. ದೇವತೆಗಳು 4 ಯುಗಗಳ ಪ್ರಾರಂಭ ಆದಾಗ, ಸತ್ಯುಗ ಪ್ರಾರಂಭ ಆದಾಗ, ಎಲ್ಲರೂ ಕೂಡ ಆವತ್ತಿಂದ ಇವತ್ತಿನವರೆಗೂ ಎಲ್ಲರೂ ದೃಷ್ಟಿ ಕಲಿಯುಗದ ಮೇಲೇ ಇದೆ. ಬರೀ ಆಶ್ಚರ್ಯವಾದಂಥದ್ದಿದು. ಯಾಕಂತಂದರೆ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಭಗವಂತನ ಸ್ವರೂಪ ಅಂತ ಪ್ರಾರಂಭದಲ್ಲಿ ಹೇಳ್ಬಿಡ್ತಾರೆ. ಇದು ಭಗವಂತನ ಸ್ವರೂಪ. ಭಗವಂತನ ಸ್ವರೂಪ ನಮಗೇನು ಗೊತ್ತಿಲ್ವೋ? ಏನು ಸ್ವರೂಪ? ಯಾರು ಈ ಭಗವಂತ? ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ, ಆ ಭಗವಂತನ ಒಂದು ಆಕಾರ ವಿಕಾರ ಏನೇನಿದಾವೋ ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ನಮ್ಮಲ್ಲಿ ಚಿಂತನೆಯೂ ಇಲ್ಲ. ಅಂಥ ಒಂದು ಸಮಯ. ಭಗವಂತನ ಮೇಲೆ ಚಿಂತನೆಯೂ ಇಲ್ಲ. ಅಂಥ ಕಲಿಯುಗ ಇವಾಗ ನಾವು ಇದ್ದೇವೆ. ಇಂಥ ಒಂದು ಕಲಿಯುಗದಲ್ಲಿ ಏನು ಮಾಡಬೇಕಪ್ಪ? ಎಲ್ಲ ದೃಷ್ಟಿಗಳು, ಇದು ಭಾಗವತ ಪ್ರಾರಂಭ ಆಗಬೇಕಾದ್ರೆ ಸನಕ ಸನಂದರು ಕುಮಾರಗಳು ಅವ್ರನ್ನ ಪ್ರಾರಂಭ ಆಯ್ತಿದ್ದು. ಇದು ನಾರದ ಮಹರ್ಷಿಗಳಲ್ಲ. ಪ್ರಾರಂಭ ಆಗಿದ್ದು ಸನಕ ಮುನಿಗಳು, ಕುಮಾರ 4 ಇವರು ಕುಮಾರಗಳು, ಅವರು ಸಪ್ತ ಋಷಿಗಳು, ಅವರಿಂದ ಇದು ಪ್ರಾರಂಭ ಆಯಿತು. ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅವ್ರ ಚಿಂತನೆ ಮಾಡ್ತಾ 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 ಏನಪ್ಪ ಏನು ಮಾಡಬೇಕು, ಅವರ ಒಂದು ದಾರಿಯಲ್ಲಿ ಇವೆಲ್ಲವೂ ಆಗಿದೆ. ತ್ರೇತಾಯುಗದಲ್ಲಿ ಯಾಕೆ ರಾಮಾವತಾರ ಆಗಬೇಕಾಗಿತ್ತು? ಯಾಕೆ ರಾಮ ಅಂಥ ಒಂದು
ತಾರಕ ಮಂತ್ರ, ರಾಮ ತಾರಕ ಮಂತ್ರ ಭಾರಿ ಸುಲಭವಾದಂಥ ಮಂತ್ರ. ಅದು ಯಾಕೆ ಬರಬೇಕಾಗಿತ್ತು? ಇನ್ನೂ ರಾಮ ಬಂದಿಲ್ಲ, ಈಶ್ವರ ಕೊಟ್ಬಿಟ್ಟಿದ್ದಾನೆ. ರಾಮ ತಾರಕ ಮಂತ್ರವನ್ನು ಕೊಟ್ಬಿಟ್ಟಿದ್ದಾನೆ. ಯಾರಿಗೆ? ಪಾರ್ವತೀ ದೇವಿ ಕೊಟ್ಬಿಟ್ಟಿದ್ದಾನೆ. ಆ ತಾಯಿ 4 ಮಹರ್ಷಿಗಳಿಗೆ ಈ ಬೀಜವನ್ನು ಕೊಟ್ಟಿದ್ದಾರೆ. 4 ಮಹರ್ಷಿಗಳು ವಾಲ್ಮೀಕಿ ಮುನಿಗಳಿಗೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಮುನಿಗಳು ಈ ರಾಮಾಯಣ ಎಲ್ಲವನ್ನೂ ಬರೆದುಬಿಟ್ಟಿದ್ದಾರೆ. ಯಾವಾಗ ಬರೆದರು? ಸಂಪೂರ್ಣವಾಗಿ ಏನು ಈ ರಾಮ ಅಂತ ಅವರು ಅಂತರಂಗದಲ್ಲಿ ದೃಷ್ಟಿಯಲ್ಲಿ ಯಾವಾಗ ಎಲ್ಲವನ್ನೂ ನೋಡಿದ್ದಾರೋ ಆವಾಗ ರಾಮಾಯಣ ಬರೆದರು. ರಾಮ ಅಂದರೆ ಪರಮಾತ್ಮ. ಅಲ್ಲಿವರೆಗೂ ಪರಮಾತ್ಮ ಅಂತ ಒಂದು ಸ್ವರೂಪ ಎಲ್ಲರಿಗೂ ಗೊತ್ತಿತ್ತು. ಹಿಂದಿನ ಯುಗದಲ್ಲಿ ಯಾರಪ್ಪ ಪರಮಾತ್ಮ ಗೊತ್ತು, ಯಾವ ಇದರಲ್ಲಿ ಯಾವ ರೀತಿಯಲ್ಲಿ ಬಂದಿದ್ದಾನೆ, ಏನೇನು ಮಾಡಿದ್ದಾನೆ ಎಲ್ಲವೂ ಗೊತ್ತಿದೆ. ಆದರೆ ರಾಮ ಇವಾಗ ಹೇಳಿದ್ರು ವಾಲ್ಮೀಕಿಯವರು, ಅಪ್ಪ ಅವನು ಪರಮಾತ್ಮ. ಯಾಕೆ ಅಂದರೆ ಒಂದು ಸ್ವರೂಪ ಬೇಕಾಗಿತ್ತು. ಪರಮಾತ್ಮನ ಒಂದು ಸ್ವರೂಪ ನಮಗೆ ಕಲಿಯುಗದಲ್ಲಿ ಆಗೋದಿಲ್ಲ. ಆವತ್ತಿನಿಂದ ಈ ಒಂದು ಸ್ವರೂಪವನ್ನು ನಮಗೆ ಕೊಟ್ಟಿದ್ದಾರೆ. ರಾಮ ಒಂದು ಸ್ವರೂಪ, ಧರ್ಮದ ಒಂದು ಅಧಿಪತಿ. ಧರ್ಮವನ್ನೇ ನಮಗೆ ಧಾರಣೆ ಮಾಡಿಬಿಟ್ರು. ಯಾವ ರೀತಿಯಾಗಿ ಅವರು ಆಚರಣೆಯನ್ನು ಮಾಡಿದ್ರು. ಸಾಮಾನ್ಯವಾಗಿ ನಿಮ್ಮಂಥ ಓಡಾಡಿಕೊಂಡು ಎಂತೆಂಥ ಇದರಲ್ಲಿ ಬಂದು ಆ ಒಂದು ಧರ್ಮದ ಸಂಕಟವನ್ನು ನಮ್ಮ ಬಿಡಿಸಿ ಹೇಳಿದ್ರು. ಕಷ್ಟ ಎಲ್ಲವನ್ನು ಅವ್ರು ತೆಗೆದುಕೊಂಡ್ರು. ನಮಗೆ ಬಿಡಿಸಿ ಉಪಾಯವಾದಂಥ ಸುಲಭವಾದಂಥ ಮಾರ್ಗದಲ್ಲಿ ನಮಗೆ ಉಪದೇಶ ಮಾಡಿದ್ದಾರಪ್ಪ. ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದಾರೆ. ವ್ಯಾಸರು ಆವಾಗೂ ಕೂಡ 4 ಮಹರ್ಷಿಗಳು ಬಂದರು. ಅಪ್ಪ ಇದು ನೀನು ಈ ಭಾಗವತವನ್ನು ಈ ಧಾರಣೆ ಮಾಡಪ್ಪ ಅಂತ. ಅವರು ವೇದಗಳನ್ನು 4 ವೇದಗಳನ್ನು ಒಂದು ವೇದವನ್ನು 4 ವೇದಗಳನ್ನು ಮಾಡಿದ್ರು. ಯಾಕೆಂದರೆ ಇನ್ನು ಬರುವಂಥ ಕಲಿಯುಗದಲ್ಲಿ ಯಾರಿಗೂ ಇದು ಅರ್ಥ ಆಗೋದಿಲ್ಲಪ್ಪ, ಸುಲಭವಾಗಿ ಏನಾದರೂ ಒಂದು ಮಾಡೋಣ ಅಂತ ಆ ಒಂದು 4 ವೇದಗಳನ್ನ ಮಾಡಿದ್ರು. ಉಪನಿಷತ್ಸು ಏನು ಉಪನಿಷತ್ತು? ಅಪ್ಪ ಯಾರ್ಯಾರು ದಾರಿನಲ್ಲಿ ಹೋಗ್ತಾರೋ ಅವ್ರಿಗೆ ಸಿಗ್ಬಿಟ್ಲಪ್ಪ ಅಂತ ಅವರು ಈ ಉಪನಿಷತ್ತು ಈ ಋಷಿ ಮುನಿಗಳ ಒಂದು ಅದು ತಪಸ್ಸಿನ ಶಕ್ತಿಯಿಂದ ದಾರಿನ ಕೊಟ್ಟಿರ್ತಕ್ಕಂಥದ್ದೇ ಉಪನಿಷತ್ತು. ಅದೂ ಕೂಡ ಯಾರೂ ಅದರ ಬಗ್ಗೆ ಚಿಂತನೆ ಮಾಡಿಲ್ಲ, ಯಾರೂ ಅದರ ಬಗ್ಗೆ ಸಾಧನೆ ಮಾಡಿಲ್ಲ. ವೇದಗಳನ್ನು ಸಾಧನೆ ಮಾಡಿದವರು ಯಾರೂ ಇಲ್ಲ. ಏನೋ ಇದ್ರೂ ಎಲ್ಲೋ ಅಪರೂಪ. ಈ 2500 ವರ್ಷದಲ್ಲಿ ಅಪರೂಪ. ಇಂಥ ಒಂದು ಸಮಯದಲ್ಲಿ ವ್ಯಾಸರಿಗೆ 4 ಮಹರ್ಷಿಗಳು ಬಂದು, ಅಪ್ಪ ಈ ಸಮಯ ಭಾರಿ ಕೆಟ್ಟಿದೆ, ನೀನು ಈ ಭಾಗವತವನ್ನು ಧಾರಣೆ ಮಾಡಿಬಿಡಪ್ಪ. ಏನು ಈ ಭಾಗವತ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಏನು? ಅಪ್ಪ ಪರಮಾತ್ಮ ಶಾಶ್ವತ, ಎಷ್ಟೋ ಯುಗಗಳಿಂದ ಬಂದಿದೆ, ನಿಮಗೆ ಅದು ಗೊತ್ತಿಲ್ಲ. ಇನ್ನು ಮುಂದೆ ಬರುವಂಥ ಯುಗಗಳು ನಿಮ್ಗೆ ಗೊತ್ತಿಲ್ಲ. ನೀವು ಈ ಕಲಿಯುಗದಲ್ಲಿ ಇವಾಗ ಇದ್ದೀರಿ ಅಷ್ಟೇ ನಿಮ್ಗೆ ಗೊತ್ತಿರೋದು, ಇನ್ಯಾವುದೂ ಗೊತ್ತಿಲ್ಲ. ಮತ್ತು ಇನ್ನೇನು ಮಾಡಬೇಕು ನಾನು? ಸ್ವಾಮಿ ಹಿಂದೆ ಯುಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ನಾನು ನಂಬೋನಲ್ಲ ಅಂತ ನೀವು ಎಲ್ಲರೂ ಹೇಳಿದರೆ, ಇವಾಗ ನಿಮ್ಮ ದಾರಿ ಏನು? ನಿಮ್ಮದು ಎಲ್ಲೋ ಏನು ಮಾಡಬೇಕು ಅಂತಿದ್ದೀರಿ? ನೀವು ಹುಟ್ಟಿದಂತೂ ಸತ್ಯ, ಹೌದಪ್ಪ ಹುಟ್ಟಿದ್ದೇನೆ. ಹುಟ್ಟಿದ ಮೇಲೆ ಎಲ್ಲರೂ ಒಂದೇ ರೀತಿ ಇದ್ದಾರೋ? ಯಾಕಿಲ್ಲ? ಒಬ್ಬರು ಶ್ರೀಮಂತರಾಗಿದ್ದಾರೆ, ಒಬ್ಬರು ಭಾರಿ ಬಡತನದಲ್ಲಿದ್ದಾರೆ.
ಒಬ್ಬರು ಆರೋಗ್ಯಕರವಾಗಿದ್ದಾರೆ, ಏನು ಮಿಂಚುತ್ತಾ ಇದ್ದಾರೆ. ಕೆಲವರು ಅನಾರೋಗ್ಯ, ಹುಟ್ಟುವಾಗೇ ಅನಾರೋಗ್ಯ. ಯಾತಕ್ಕಪ್ಪ ಅದು? ಕೆಲವರು ಜ್ಞಾನದಲ್ಲೇ ಏನು ತುಂಬಿ ತುಳುಕ್ತಾ ಇದೆ, ಆ ರೀತಿ ಹೋಗ್ತಾ ಇದ್ದಾರೆ. ಕೆಲವರು ಅಜ್ಞಾನದಲ್ಲಿದ್ದಾರೆ. ಇದು ಏನಿದು ಆಶ್ಚರ್ಯ? ಇದೆಲ್ಲ ಯಾಕಿದು ಭೇದ? ಯಾಕಿದು? ಇದೆಲ್ಲ ನಮ್ಮ ಕರ್ಮದ ಫಲದಿಂದ ಇದನ್ನು ಅನುಭವಿಸ್ಬೇಕಾಗಿದೆ. ಹಿಂದಿನ ಜನ್ಮದ ಕರ್ಮ. ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಈ ಕರ್ಮ ಇದೆ, ಇನ್ಯಾವ ದೇಶದಲ್ಲೂ ಇಲ್ಲ. ಆರ್ಯ ದೇಶದಲ್ಲಿ ಮಾತ್ರ ಇದೆ ಇದು, ಇನ್ನೆಲ್ಲೂ ಇಲ್ಲ. ಈ ಸನಾತನ ಧರ್ಮ ಇದು ಶಾಶ್ವತವಾದದ್ದು. ಯಾಕಂದರೆ ಹಿಂದೆ ನಂಗೆ ಗೊತ್ತಿದೆ, ಇವತ್ತು ನನಗೆ ಗೊತ್ತಾಗ್ತಾ ಇದೆ, ಇನ್ನು ಮುಂದೆ ಹೋಗೋ ದಾರಿನೂ ನನಗೆ ಸಿಗಬಹುದು. ಅಂಥ ಒಂದು ತಿಳುವಳಿಕೆ ನಮ್ಮ ಧರ್ಮದಲ್ಲಿ ಮಾತ್ರ ಇದೆ, ಯಾವ ಧರ್ಮದಲ್ಲೂ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ನಾರದ ಮಹರ್ಷಿಗಳು ವ್ಯಾಸರಿಗೆ ಹೇಳಿದ್ದಾರೆ. ಇದು ಕಲಿಯುಗ, ಬರೆದಿರೋದು ಕಲಿಯುಗದಲ್ಲಿ, ದ್ವಾಪರಯುಗದಲ್ಲ, ಕಲಿಯುಗದಲ್ಲಿ ಇದನ್ನು ಬರೆದು ಯಾರು ಕೊಟ್ಟರು? ಅವನ ಮಗನಿಗೆ, ಅವರ ಮಗ ಶುಕ ಮಹರ್ಷಿಗಳಿಗೆ ಅವಧೂತ, ಅವರಿಗೆ ಇದನ್ನು ಬೀಜವನ್ನು ಕೊಟ್ಟರು. ಅಪ್ಪ, ಇದೆಲ್ಲ ಬರೆದಿದ್ದೇನೆ, ತಗೋಪ್ಪ ನಿನಗೆ. ಶುಕ ಮಹರ್ಷಿಗಳು ರಾಜನಿಗೆ ಕೊಡೋದು ಅಷ್ಟೇ ಅಲ್ಲ, ಎಲ್ಲ ಮಾನವರಿಗೆ ಈ ಬೀಜವನ್ನು ಚೆಲ್ಬಿಟ್ರು. ಭಾಗವತ ಬೀಜ ಕೊಟ್ಟಿರೋದೇ ಶುಕ ಮಹರ್ಷಿಗಳು. ಇದು ಏನಿದು ಮಹತ್ವ? ಇದರ ಮಹತ್ವ ಭಾರಿ ಸ್ವಲ್ಪ ಚಿಂತನೆ ಮಾಡಬೇಕು. ಯಾಕಂದರೆ ನಮಗೆ ಅಂಥ ಅರಿವು ಯಾವತ್ತಿಲ್ವೋ, ನಾವು ಈ ಲೋಕದಲ್ಲೇ ಇದೇ ಸತ್ಯ ಅಂತ ನಾವು ಯಾವಾಗ ತಿಳ್ಕೊಂಡಿದ್ದೇವೋ, ನೀವು ಸ್ವಲ್ಪ ಯೋಚನೆ ಮಾಡಿ, ನೀವೆಲ್ಲರೂ ಕೂಡ ಭಾಗವತ ಯಾಕೆ ಬೇಕು ಅಂತ. ಇವತ್ತು 24 ಗಂಟೆ ಆಗಿದೆಯಪ್ಪ, ನಿನ್ನೆ ಸಾಯಂಕಾಲದಿಂದ ಇವತ್ತಿನ ಸಾಯಂಕಾಲವರೆಗೂ ಎಷ್ಟು ಸತಿ ನೀನು ಆತ್ಮನಿಂದ, ಮನಸ್ಸಿನಿಂದ ಪರಮಾತ್ಮನ ನೆನೆಸ್ಕೊಂಡಿದ್ಯಪ್ಪ? ಸತ್ಯವಾದಂಥ ಮಾತು ನೀವು ಹೇಳಿಬಿಡಿ. ಯಾರಾದರೂ ನೆನೆಸ್ಕೊಂಡಿದ್ದಾರೋ? ಆತ್ಮದಿಂದ, ಅಂತರಂಗದಿಂದ ಯಾರೂ ಇಲ್ಲ. ಅಂತರಂಗ ಹೋಗೋದೇ ಯಾರೂ ಗೊತ್ತಿಲ್ಲ. ಏನು ಅಂತರಂಗ ಅಂತ ಕೇಳೋವಂಥ ಜನ ಇವತ್ತು 99 ಇದು ಭಾಗ ಅಂತರಂಗ ಏನೂ, ಅದು ಏನಪ್ಪ ಅದು ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತು ಇನ್ನೇನು ಮಾಡಿರೋದು ನೀನು ಏನಂತ ಯೋಚನೆ ಮಾಡಿದ್ದೀಯ? ನೀನು ಯಾರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀಯಾ? ನೀನು ಚಿಂತನೆ ಮಾಡ್ತಾ ಇರೋದು ನಿನ್ನ ಸಂಸಾರ, ನಿನ್ನ ಒಂದು ಸಂಪತ್ತು, ನಿನ್ನ ಅಧಿಕಾರ, ಇದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದೀಯ ಹೊರತು ಇನ್ಯಾವುದೂ ನಿನ್ನ ಚಿಂತನೆ ಇಲ್ಲ. ಸ್ವಾರ್ಥದಲ್ಲಿ ನೀನು ಮುಳುಗಿಬಿಟ್ಟಿದೆಯಾ, ಇದನ್ನೇ ನೋಡ್ತಾ ಇದ್ದೀಯ ನೀನು. ಇದೆಲ್ಲ ಬಿಟ್ಟು ಅಪ್ಪ ನಾಳೆ ನಾನು ಎಲ್ಲಿ ಹೋಗಬೇಕು ನಿನಗೆ ಗೊತ್ತಿದೆಯೋ? ಹುಟ್ಟಿದಂತೂ ಆಯಿತು, ನಿನಗಂತೂ ಅದು ಗೊತ್ತಾಗಿಲ್ಲ. ನಿನಗೆ ಬರೋ ಸಾವು ಅದು ಮಾತ್ರ ನಿನ್ನ ಕೈನಲ್ಲಿದೆ, ಅರ್ಥವನ್ನು ಮಾಡ್ಕೋ. ಅದೇ ಸಾರವೇ ಭಾಗವತ. ನಾಳೆ ನಾನು ಸಾಯೋದು ಖಚಿತ, ಸತ್ಯ, ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಸಾವನ್ನು ಹೆದರಿಸಿ ನಾನು ಏನಾದರೂ ನನ್ನ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದರೆ ಭಾಗವತ ಒಂದೇ.
ಇನ್ಯಾವುದೂ ಇಲ್ಲ. ಇದನ್ನು ಚಿಂತನೆ ಮಾಡಿ, ನಿಮ್ಮ ಬಗ್ಗೆ ಚಿಂತನೆ ಮಾಡಿ. ಸಾಕು, ಇಷ್ಟೆಲ್ಲ ಆಯಿತು. ಈ ಕಲಿಯುಗದಲ್ಲಿ ಅರ್ಥವನ್ನು ಮಾಡ್ಕೊಳ್ಳಿ. ಸಾಮಾನ್ಯವಂಥ ಕಲಿಯುಗ ಅಲ್ಲ ಇದು. ತಾತಯ್ಯನವರು ಬಂದ್ಬಿಟ್ಟಿದ್ದಾರೆ. ಇದು ಎಷ್ಟು ಸ್ವಲ್ಪ ಅರಿವು ಮಾಡ್ಕೊಳ್ಳಿ. ವ್ಯಾಸರು ಸಂಸ್ಕೃತದಲ್ಲಿ ಇದನ್ನು ಬರೆದಿದ್ದಾರೆ. ಭಾಗವತ ಪೋತನ ಸಾಮಾನ್ಯ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ರಾಮಾಯಣ ಬರೆದಿರೋದು ಸಂಸ್ಕೃತ ಭಾಷೆ. ತುಳಸಿದಾಸರು ಸಾಮಾನ್ಯವಂತ ನಾವು ನೀವು ಮಾತಾಡುವಂಥ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಕೊಟ್ಬಿಟ್ರು. ಬುದ್ಧ ಎಲ್ಲ ಸಂಸ್ಕೃತ ಬಿಟ್ಟ, ಪಾಳಿ ಭಾಷೆಯಲ್ಲಿ ಅವನು ಉಪದೇಶ ಮಾಡಿಬಿಟ್ಟ ಎಲ್ಲರಿಗೂ, ಸಾಮಾನ್ಯರಿಂದ ಸಾಮಾನ್ಯರಿಗೆ. ಯಾಕಪ್ಪ ಮಾಡ್ದ ಬುದ್ಧ? ಯಾಕೆ ಪಾಳಿ ಭಾಷೆ ತೊಗೊಂಡ? ಯಾಕೆ ತುಳಸಿದಾಸರು ಹಿಂದಿ ಭಾಷೆಯಲ್ಲಿ ಶ್ರೀರಾಮನ ಕಥೆಯನ್ನು ಯಾಕೆ ಬರೆದರು? ಪೋತನ ಯಾಕೆ ಸಾಮಾನ್ಯ ಈ ಒಂದು ಸಾಮಾನ್ಯ ನಾವು ನೀವು ಮಾತಾಡುವಂಥ ಭಾಷೆಯಲ್ಲಿ, ಈ ತೆಲುಗು ಭಾಷೆಯಲ್ಲಿ ಅವ್ರು ಯಾಕೆ ಇದನ್ನು ಬರೆದಿದ್ದಾರೆ? ತಾತಯ್ಯನವರು ಎಲ್ಲ ತೆಲುಗು ಭಾಷೆಯಲ್ಲಿ ಸಾಮಾನ್ಯವಾದಂಥ ಭಾಷೆ, ಇನ್ನೂ ಸುಲಭವಾದಂಥ ಭಾಷೆಯಲ್ಲಿ ಅವ್ರು ಯಾತಕ್ಕೆ ನಮಗೆ ಇದೆಲ್ಲ ಸಾರನ್ನು ಕೊಟ್ಟಿದ್ದಾರಲ್ಲ, ಯಾತಕ್ಕೆ? ನಮಗೆ ನಮಗೆ ಆ ಚಿಂತನೆ ನಮ್ಮಲ್ಲಿ ಇಲ್ಲ, ಆ ಜ್ಞಾನ ನಮ್ಮಲ್ಲಿಲ್ಲ. ಲೌಕಿಕವಾದಂಥ ಜನ ನಾವು. ಈ ಒಂದು ಕಲಿಯುಗದಲ್ಲಿ ಲೌಕಿಕ. ಈ ಒಂದು ಹಳ್ಳಿನಲ್ಲಿದ್ದೇನೆ, ಈ ಹಳ್ಳಿನಲ್ಲಿ ಇದೇ ಬಗ್ಗೆ ನಾನು ಚಿಂತನೆ ಮಾಡ್ತಾಯಿದ್ದೇನೆ ಹೊರತು ಪಕ್ಕದ ಊರಿನಲ್ಲಿ ಯಾರಪ್ಪ ಏನು ಒಬ್ಬ ಜ್ಞಾನಿ ಇದ್ದಾನೆ ಅಲ್ಲ, ಅದ್ರ ಬಗ್ಗೆ ನನಗೆ ಚಿಂತನೆ ಬೇಕಾಗಿಲ್ಲ ನನಗೆ. ಇನ್ನು ಈ ಸೃಷ್ಟಿಯನ್ನು ಏನಪ್ಪ ಮಾಡ್ತೀಯ? ಸೃಷ್ಟಿ ಗೊತ್ತಾಗಿದೆಯೋ? ಇದು ಇಡೀ ಬ್ರಹ್ಮಾಂಡ ಗೊತ್ತಿದೆಯೋ ನಿನಗೆ? ಈ ಬ್ರಹ್ಮಾಂಡದ ಏನದು ಗೊತ್ತಿದೆಯೋ? ಈ ಬ್ರಹ್ಮಾಂಡದಲ್ಲಿ ನಮ್ಮ ಸೂರ್ಯಮಂಡಲ ಇದೆ, ಎಷ್ಟು ಚಿಕ್ಕದು, ಇಷ್ಟು ಮಾತ್ರ ಇದೆ. ಇಂಥ ಸೂರ್ಯಮಂಡಲಗಳು ನೂರಾರು ಇದ್ದಾವೆ ನಮ್ಮ ಬ್ರಹ್ಮಾಂಡದಲ್ಲಿ. ತಾತಯ್ಯನವರು ಒಂದು ಮಾತು ಹೇಳ್ತಾರೆ, ಈ ಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಜೀವರಾಶಿಗಳಿವೆ. ಮಾನವ ಜನ್ಮ, ಇದರಲ್ಲಿ ಮಾನವ ಜನ್ಮ ಮಹಾಶ್ರೇಷ್ಠ. ಅಂದರೆ ನೀನು ಈ ಒಂದು ಸೂರ್ಯಮಂಡಲ ಮಾತ್ರ ಇದೆಯೇನು, ಬೇರೆ ಇದರಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೇನು ನೀನು? ಎಲ್ಲ ಮಂಡಲದಲ್ಲೂ ಈ ಒಂದು ಮನುಷ್ಯ ಇದ್ದಾನೆ, ಈ ಪ್ರಕೃತಿ ಇದೆ ಹೇಳ್ತಾ ಇದ್ದಾರೆ. ಎಲ್ಲ ವೃಕ್ಷಗಳು ಏನೇನು ನೀವು ನೋಡ್ತಾ ಇದ್ದೀರಿ ಎಲ್ಲವೂ ಇದೆ. ಅದನ್ನು ಭಾರಿ ಸ್ಪಷ್ಟವಾಗಿ ಇದರ ಬಗ್ಗೆ ಚಿಂತನೆ ಮಾಡಿ, ಅಪ್ಪ ನಾನು ನೋಡಿ ನಾನು ಹೇಳ್ತಾ ಇದ್ದೇನೆ. ಅದೇ ಯೋಗ ಸಂಸ್ಕೃತಂ ಅಂತ ತಾತಯ್ಯನವರು ಹೇಳಿದರು. ಯೋಗ ಸಂಸ್ಕೃತಂ ಅಂದರೆ ಏನು? ಯೋಗ ಸಂಸ್ಕೃತಂ ಅಂತಂದರೆ ಆ ಯೋಗದ ಒಂದು ಅರಿವು ಪರಮಾತ್ಮನಲ್ಲಿ, ಜೀವಾತ್ಮ ಪರಮಾತ್ಮನಲ್ಲಿ ಸೇರಿ ಅನುಭವದಿಂದ, ಆ ಅನುಭವ ಎಲ್ಲವನ್ನೂ ದಾರಿಯನ್ನು ಮಾಡಿದ್ದಾರೆ. ಸಾಮಾನ್ಯ ಒಂದು ಇದರಲ್ಲಿ ನಿಮಗೆ ದಾರಿಯನ್ನು ಮಾಡಿದ್ದಾರೆ ನೋಡಿ. ರಾಮ ಮಂತ್ರ ತ್ರೇತಾಯುಗದಲ್ಲಿ ಬಂತು, ಕೃಷ್ಣ ಮಂತ್ರ ದ್ವಾಪರ ಯುಗದಲ್ಲಿ ಬಂತು, ಕಲಿಯುಗದಲ್ಲಿ ನಾರಾಯಣ ಮಂತ್ರ ಕೊಟ್ಟಿದ್ದಾರೆ. ಇದು ಏನಿದು ನಾರಾಯಣ ಮಂತ್ರ? ಇದನ್ನು ಸ್ವಲ್ಪ ಅರಿವು ಮಾಡಿಕೊಳ್ಳಿ. ನಾರಾಯಣ ಭಾಗವತದಲ್ಲಿ ಬರ್ತದೆ. ಯಾರಪ್ಪ? ಪರಮಾತ್ಮನ ಹೆಸರೇನು? ಭಾಗವತದಲ್ಲಿ
ಅಲ್ಲೇ ನಿಮಗೆ ನಾರಾಯಣ ಅಂತ ಪದ ಬರೋದು ಭಾಗವತದಲ್ಲಿ ಮೊದಲು. ಅವನ ಹೆಸರು ನಾರಾಯಣ. ಆ ಮೂಲ ಮಂತ್ರ ನಾರಾಯಣ ಕವಚವನ್ನು ನಾನು ಕೊಟ್ಟಿದ್ದೇನೆ ಅಂತ ಭಾಗವತದಲ್ಲಿ ಅದೇ ನಿಮಗೆ ಉಪದೇಶ ಮಾಡ್ತಾ ಇರೋದಪ್ಪ. ಕಲಿಯುಗದಲ್ಲಿ ನೀವು ನಾರಾಯಣ ಮಂತ್ರವನ್ನು ಸ್ವೀಕಾರ ಮಾಡಿ. ಪೋತನ ಭಾಗವತದಲ್ಲಿ ಅಪ್ಪ ನಾರಾಯಣ ಮಂತ್ರವನ್ನು ಸ್ವೀಕಾರ ಮಾಡಿ. ಇದೊಂದೇ ನಿಮಗೆ ಏನಾದರೂ ಕಾಪಾಡಬೇಕಾಗಿದ್ದರೆ ಇದು ಒಂದೇ ಒಂದು. ಅಂಥ ನಾರಾಯಣ ಮಂತ್ರ ತಾತಯ್ಯನವರು ನಾರಾಯಣ ಅದು ಬದಲಾವಣೆ ಮಾಡಿ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಒಂದು ಅವ್ರ ಬಾಯಿಂದ ಬಂದಿರತಕ್ಕಂಥ ಆ ನಾರಾಯಣ ಮಂತ್ರವನ್ನು ನಾನು ಕೊಟ್ಟಿದ್ದೇನೆ, ಸ್ವೀಕಾರ ಮಾಡಪ್ಪ. ನಾನಲ್ಲಪ್ಪ ಕೊಟ್ಟಿರೋದು, ಪರಮಾತ್ಮ. ಅದನ್ನೂ ನೀವು ನಂಬ್ತಾ ಇಲ್ವಲ್ಲ. ನಾರಾಯಣ ಮಂತ್ರವನ್ನು ಈ ಕಲಿಯುಗದಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರಲ್ಲ, ಇನ್ನೆಂಥ ಮಹನೀಯ ನಿಮಗೇನೋ ಗೊತ್ತಿದೆಯೋ? ಯಾರಾದರೂ ಮೂಲ ಮಂತ್ರವನ್ನು ಬದಲಾವಣೆ ಮಾಡೋದು ಮುಟ್ಟೋದಕ್ಕೆ ಯಾರ ಕೈಯಿಂದ ಸಾಧ್ಯವೋ? ನಿಮಗೇನು ಅರ್ಥ ಆಗಿದೆಯಾ? ನಿಮಗೆ ಯಾರು ತಾತಯ್ಯನವರು? ಕಾರುಣ್ಯ ಗುರು ಅಂದರೆ ಏನು? ಯಾತಕ್ಕಾಗಿ ಅವರಿಗೆ ಇದು ಕಾಲಜ್ಞಾನವನ್ನು ಅವ್ರ ಬಾಯಿಂದ ಇದನ್ನು ಕೊಟ್ಟಿದ್ದಾರೆ? ಕೊಟ್ಟಿರೋರು ಯಾರು? ಈಶ್ವರ. ಶ್ರೀ ಸದಾಶಿವ ಈಶ ಶ್ರೀಕಂಠ ಪರಮೇಶ ಶಂಕರ ನಂಜುಂಡ ಶರಣು ಶರಣು ಭುಜಗ ಭೂಷಣ ರುದ್ರ ಭೂಲೋಕನಾಯಕ ಹರ ಹರ ಮಹಾದೇವ ಅಗ್ನಿನೇತ್ರ ಭೃಂಗೀಶ ಪಾಲಾಕ್ಷ ಭೂತಿ ಲೇಪನ ಅಂಗ ಪಾರ್ವತಿ ಹುದುರೇಶ ಪರಮಪುರುಷ ತುದ ಮೊದಲು ನೇನರುಗ ತುದ ಕಾಲಜ್ಞಾನ ಪಲಿಕಿಂಚುವಾಡು ನೀನೇ ನಿನ್ನ ಇದರಲ್ಲಿ ಈ ನಿನ್ನ ಬಾಯಿಂದ ಬಂದಿರತಕ್ಕಂಥದ್ದು ಇದು. ಕಾಲ ಬದಲಾವಣೆ, ಕಾಲದ ಮಹಿಮೆ ಯಾರು? ಪರಮಾತ್ಮ. ಕಾಲನೇ ಅವನು. ಅಂಥ ಕಾಲ ಇವ್ರ ಬಾಯಿಂದ ಅಪ್ಪ ಬರುವಂಥ ಸಮಯ ಇನ್ನು ಈ ಕಲಿಯುಗ ಈ ರೀತಿ ಇರಕೂಡ್ದು, ಪ್ರಳಯ ಆಗಲೇಬೇಕು. ಭಾಗವತದಲ್ಲಿ ಒಂದೇ ಒಂದು ಪ್ರಸಂಗ ಬರ್ತದೆ, ಅದು ನಿಮಗೆ ಅರಿವಾಗಬೇಕು ಅಂತ ಕೊಟ್ಟಿದ್ದಾರೆ. ಅದು ಇವರು ಮಾರ್ಕಂಡೇಯ ಮಹರ್ಷಿಗಳು ಅವರು ಪರಮಾತ್ಮನಲ್ಲಿ ಐಕ್ಯ ಆಗಿದ್ದಾರೆ. ಆದರೆ ಒಂದು ಪರಮಾತ್ಮ ಕೇಳ್ತಾ ಇದ್ದಾರೆ, ಸ್ವಾಮಿ ನನಗಿದೆಲ್ಲ ನಿಮ್ಮದೆಲ್ಲ ನನಗೆ ಅರಿವಾಗಿದೆ, ನಾನು ನಿಮ್ಮಲ್ಲಿ ಸೇರಿಬಿಟ್ಟಿದ್ದೇನೆ. ಆದರೆ ಒಂದು ಕೋರಿಕೆ ಇದೆ. ಏನಪ್ಪ? ನಾನು ಪ್ರಳಯವನ್ನು ನಾನು ನೋಡಬೇಕು ಅಷ್ಟೇ ಸ್ವಾಮಿ, ಇನ್ನೇನೂ ಇಲ್ಲ. ಈ ಪ್ರಳಯ ನಾನು ನೋಡಬೇಕು. ಆಗ್ಲಪ್ಪ ನೀನು ನೋಡು. ಯಾತಕ್ಕೆ ಅದನ್ನು ತೋರಿಸಿದ್ದು? ಯಾತಕ್ಕೆ ಭಾಗವತದಲ್ಲಿ ಅದು ಬಂತದು? ಇನ್ನು ಬರುವಂಥ ಸಮಯ ಪ್ರಳಯ ಸಮಯ ಬರ್ತಾ ಇದೆ. ಎಚ್ಚರಿಕೆಯಾಗಿರ್ರಿ. ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ, ಎಚ್ಚರಿಕೆ ಓ ಮನಸ ಹೇಳ್ತಾ ಇದ್ದಾರಪ್ಪ, ಹೇಳ್ತಾ ಇದ್ದಾರೆ. ಕೇಳಿ ಕೇಳಿ ಕೇಳಿ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಯಾಮಾರಬೇಡಿ. ಯಾತಕ್ಕೆ? ಕಲಿಯುಗದಲ್ಲಿ ಏನೇನು ಸೃಷ್ಟಿಯನ್ನು ಮಾಡಿದ್ದಾನೋ ಎಷ್ಟು ಕೆಟ್ಟಿದೆ ಅಂತಕ್ಕಂಥದ್ದು ಇವತ್ತು ನಾನು ಹೇಳ್ತಾ ಇದ್ದೆ. ಒಂದು ತಿನ್ನೋದು ಒಂದು ಅನ್ನಪ್ಪ, ಭತ್ತ. ಆ ಭತ್ತ ಪರಮಾತ್ಮ ಸೃಷ್ಟಿಯಾಗಿರ್ತಕ್ಕಂಥ ಭತ್ತನ ನೀನು ಬಿಟ್ಟಿದ್ಯಾನಪ್ಪ, ಅದನ್ನೇ ಬದಲಾವಣೆ ಮಾಡಿದೆ. ಸ್ವಲ್ಪ ಯೋಚನೆ ಮಾಡು. ರಾಗಿನ ಬಿಟ್ಟಿದ್ಯಾನಪ್ಪ. ಕಾಮಧೇನು ಅಂತ ಆ ಒಂದು ಹಸು ಅದನ್ನು ಬಿಟ್ಟಿದ್ಯಾ. ಸೀಮೆ ಹಸು ಅಂತ ಇದಂತ ಏನು ನಾಶವನ್ನು ಮಾಡಿಬಿಟ್ಟಿದೆಯಲ್ಲ. ಕಾಮಧೇನು ಇದೆಯಾ ಇವತ್ತು? ಹೇಳಮ್ಮ, ಯಾರಾದರೂ ಹೇಳಿ. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಯಾವ ಪ್ರಾಣಿಯನ್ನು ಬಿಟ್ಟಿದ್ಯಾ ನೀನು? ಆ ಕೋಳಿ, ನೀನು ಕೋಳಿ ಆಗಿಲ್ವಾ? ಯಾವುದೋ ಒಂದು ಜನ್ಮದಲ್ಲಿ ಕೋಳಿ ಆಗಿದೆಯಾ? ಈ ಜನ್ಮದಲ್ಲಿ ಅದಕ್ಕೆ ಒಂದು ಇದು
ಏನೋ ಅದು ಇಂಜೆಕ್ಷನೋ ಏನೋ ಒಂದು ಕೊಟ್ಟು ಅದಕ್ಕೆ ನೋಡಪ್ಪ 40 ದಿನ ಫಸಲು ಅಂತಾರೆ. ಅದು ಫಸಲ? ಅದು ಹೇಳಪ್ಪ, ಯಾವ ಮಟ್ಟಕ್ಕೆ ಜೀವವನ್ನು ತೆಗೆದುಕೊಂಡು ಬಂದೀರಾ? ಇದಂಥ ಪಾಪ ಯಾರಾದರೂ ಗೊತ್ತಿದೆಯೋ ಹೇಳಿ ಸ್ವಾಮಿ, ನೀವು ಹೇಳಿ. ನೀವು ಫಸಲು ಏನು ಬೆಳೆ ಬೆಳೆಯೋದಾ? ಅದು ಜೀವನ. ಅದು ಏನಪ್ಪ ಇದು? ಯಾವ ಮಟ್ಟದಲ್ಲಿ ಹೋಗ್ತಾ ಇದ್ದೇವೆ ನಾವು? ಬದನೆಕಾಯಿ ಅದ, ಇಷ್ಟು ದೊಡ್ಡ ಬದನೆಕಾಯಿ ಏನು ರೀ ಅದು? ಏನಾದರೂ ಅದಕ್ಕೆ ಲೆಕ್ಕ ಇದೆಯಾ? ಇದಿದೆಯಾ? ಏನು ನಾವು ಅದನ್ನು ನೋಡಿ ನಮ್ಮಂಥ ಇವರೇ ಜ್ಞಾನಿಗಳೇ ಇಲ್ಲ ಅಂತ ಹೇಳ್ತಾವಂತ ಇದು ನಾವೆಲ್ಲ ಅದಕ್ಕೆ ಒಪ್ಪಿದ್ದೇವೆ. ಪರಮಾತ್ಮನ ನಂಬಿಲ್ಲ. ಅಪ್ಪ ಅವನು ಪರಮಾತ್ಮ ಇದ್ದಾನಲ್ಲ, ಪಾಪ ಸೃಷ್ಟಿಯನ್ನು ಮಾಡಿದ್ದಾನಲ್ಲ, ಇದೆಲ್ಲ ಯಾಕೆ ಮಾಡಬೇಕು ಅಂತ ನಮ್ಮ ಯಾರಾದರೂ ರೈತರು ಅದನ್ನು ಒಪ್ಪಿದಾರೋ? ಇಲ್ಲ. ಅದನ್ನು ಎಷ್ಟು ನನಗೆ ಎಷ್ಟು ಬೇಕಾ ಕೊಡೆಯ, ನನಗೆ ಒಂದು 10 ಪಲ್ಲ ಅಲ್ಲ 40 ಪಲ್ಲ ಬಂದರೆ ನನಗೆ ಬೇಕು. ನನಗೆ ಏನು ಸ್ವಾಮಿ, ಈ ಮಟ್ಟಕ್ಕೆ ನಾವು ಇದರಲ್ಲಿ ನಾವು ಹೋಗ್ಬಿಟ್ಟೆ ಇನ್ನೇನಪ್ಪ ಮಾಡಬೇಕು ನಾವು? ಇದು ಸಾಧ್ಯವೇ? ಇನ್ನು ಬರೋ ಸಮಯದಲ್ಲಿ ಪ್ರಳಯ ಆಗುವಂಥದ್ದು ಖಚಿತ. ಸಜ್ಜನರು ಬೇಡ್ಕೊತಾ ಇದ್ದಾರೆ. ಯಾಕೆ ಅಪ್ಪ, ಈ ಒಂದು ಪ್ರಳಯ ಬಂದು ಈ ಒಂದು ಸೃಷ್ಟಿಯಲ್ಲಿ ಹೋಗ್ಬಿಡಲಿ, ಇನ್ನು ಇಂಥದ್ದು ನಾವು ನೋಡೋದು ಬೇಡ, ಇದು ಬೇಡ. ಇದು ಹೋಗೋ ಸಮಯದಲ್ಲಿ ನೀನೆಲ್ಲಿರ್ತೀಯಪ್ಪ? ನೀನು ಚಿಂತನೆ ಮಾಡಿದ್ದೀಯೋ? ನೀನು ಎಲ್ಲಿರ್ತೀಯ? ನೀನು ಕೊಚ್ಕೊಂಡು ಹೋಗ್ಬಿಡ್ತೀಯ. ಇನ್ನು ನೀನು ಬರೋದು ಎಷ್ಟು ಯುಗಗಳು ಬೇಕೋ ನಿನಗೆ? ಇನ್ನು ಏನೇನು ಆಗಬೇಕೋ? ಮನುಷ್ಯ ಬರಬೇಕಾದ್ರೆ ಇನ್ನು ಎಷ್ಟು ಯುಗಗಳು ಬೇಕೋ? ಅರ್ಥವನ್ನು ಮಾಡ್ಕೊಮ್ಮ, ಸ್ವಲ್ಪ ಯೋಚನೆ ಮಾಡ್ಕೊ. ಮಾನವ ಜನ್ಮ ಬರಬೇಕಾದ್ರೆ ಇನ್ನು ಅದು ಬೆಳಿಬೇಕು. ಇನ್ನು ಎಷ್ಟು ಯುಗಗಳು ಬೇಕಾಗಿದೆ ನಮಗೆ? ಇವ ಬಂದಿದೆಯಲ್ಲ, ಇನ್ನು ಈ ಬಿಡೋ ಸಮಯದಲ್ಲಿ ನೀನು ಬೇಕಾದ್ರೆ ನೀನು ಮುಕ್ತಿಯನ್ನು ಪಡಿಬೋದು. ಇವಾಗ ಅದನ್ನು ನೋಡು, ಅದ್ರ ಬಗ್ಗೆ ಚಿಂತನೆ ಮಾಡು. ಅದೇ ಭಾಗವತ. ಕೇಳಮ್ಮ ಕೇಳು. ಎಲ್ಲಿವರೆಗೂ ಇದ್ರ ಬಗ್ಗೆ ನಿನ್ನ ಚಿಂತನೆ ಮಾಡೋದಿಲ್ವೋ ನಿನಗೆ ಸಾಧ್ಯವಿಲ್ಲ. ಅದಕ್ಕೇನು ಮಾಡಬೇಕು? ಗುರುಗಳು ಮೂರ್ಖ ಹೋಗಬೇಕು. ಗುರುನೇ ಇದಕ್ಕೆ ಮುಖ್ಯ, ಯಾರೂ ಇಲ್ಲ. ಇದೆಲ್ಲ ಕೊಟ್ಟಿದ್ದು ಯಾರಪ್ಪ? ಗುರುಗಳೇ ಕೊಟ್ಟಿರೋದು. ರಾಮಾಯಣ ಕೊಟ್ಟಿರೋರು ಯಾರು? ಮಹಾಭಾರತ ಕೊಟ್ಟಿರೋರು ಯಾರು? ಗೀತವನ್ನು ಕೊಟ್ಟಿರೋರು ಯಾರು? ಎಲ್ಲವೂ ಗುರುನೇ. ಈಗಿನ ಕಲಿಯುಗದಲ್ಲಿ ಯಾರು ಕೊಟ್ಟಿರೋರು? ಇದ್ರ ಬಗ್ಗೆ ಚಿಂತನೆ ಮಾಡೋದು ಆತ್ಮಬೋಧಾಮೃತ. ಆತ್ಮ ಬಗ್ಗೆ ಚಿಂತನೆ ಮಾಡೋರು ಯಾರಪ್ಪ ಹೇಳಿದ್ದಾರೆ? ಎಷ್ಟೋ ಒಬ್ಬರೋ ಇಬ್ಬರೋ 3 ಜನ ಹೇಳಿರ್ಬೇಕಷ್ಟೇ, ಯಾರೂ ಹೇಳಿಲ್ಲಪ್ಪ. ಆತ್ಮ ಬಗ್ಗೆ ನಿನ್ನ ಆತ್ಮವನ್ನು ನೀನು ನೋಡಿದೀಯೋ? ಯಾರಪ್ಪ ನೋಡಿರೋದು? ಆ ಅನುಭವ ನಿನಗಿದೆಯೋ? ಆ ನಾರಾಯಣ ಕವಚ ತಾತಯ್ಯನವರು ಅದರ ಬಗ್ಗೆ ನಾರಾಯಣ ಕವಚ ಬಗ್ಗೆ ಹೇಳಿದ್ದಾರೆ. ಅಪ್ಪ, ಇವಾಗ ಅರ್ಥವನ್ನು ಮಾಡ್ಕೊಳ್ಳಿ. ಏನಾದರೂ ನಿಮಗೆ ದಾರಿ ಸಿಗಬೇಕಾದ್ರೆ ನಾರಾಯಣ ಕವಚ. ನಾರಾಯಣ ಏನಿ ಸಾರೇಕು ತಿಳಿಸಿತೆ ಕೋರಿನ ಕೋರಿಕೆ ಇಚ್ಚುಡು ನಾರಾಯಣುಡು ಅಂದರು. ಅಪ್ಪ, ಅವನ ಬಗ್ಗೆ ಎಷ್ಟು ನೀನು ಚಿಂತನೆ ಮಾಡ್ತೀಯೋ, ಅವನ ಬಗ್ಗೆ ಚಿಂತನೆ ಮಾಡ್ತಾ ಹೋಗು. ಅವನು ನಿನಗೆ ಎಲ್ಲ ಕೋರಿಕೆಯನ್ನು ಕೊಡ್ತಾನಪ್ಪ. ಎಂಥ ಕೋರಿಕೆ? ನನಗೆ ಸಂಪತ್ತು ಬೇಕು, ನನಗೆ ಇದು ಬೇಕು ಅಂತಲ್ಲ. ನನ್ನನ್ನು ಈ ಆತ್ಮವನ್ನು ಬಗ್ಗೆ
ಪರಮಾತ್ಮನ ಸೇರುವಂಥ ಯಾವುದಪ್ಪ ಅದು ದಾರಿ ಯಾವುದು? ಆ ದಾರಿಯನ್ನು ನಾನು ತೋರಿಸ್ಕೊಡ್ತೇನಪ್ಪ, ನೀನು ಬಾಪ, ಅದೇ ನೀವು ಸ್ವೀಕಾರ ಮಾಡು, ಈ ಬೀಜಾಕ್ಷರ ಸ್ವೀಕಾರ ಮಾಡು. ನೀನು ಹೇಳ್ತಾ ಹೋಗು, ಮಿಕ್ಕಿದ್ದೆಲ್ಲ ನನ್ನ ಗುರುಗಳನ್ನ ನಂಬು, ನಾನು ಇದ್ದೇನೆ ನಿನ್ನ ಹಿಂದೆ, ನಾನು ಇದ್ದೇನೆ. చింతలన్నీయు విడిచి శ్రీ గురునియే వేళ చింత చేయవే నీవు మనస చింత చేసిన ఎప్పుడే సిద్ధించు పరమ పదవి ಶೀಘ್ರಮುಂಡ ತಿಳಿಯವೇ ಮನಸ. ಆ ಗುರುಗಳನ್ನ ಚಿಂತನೆ ಮಾಡು. ಯಾವಾಗ ಚಿಂತನೆ ಮಾಡ್ತೀಯೋ ಆವಾಗ ಆ ದಾರಿನ ತೋರಿಸ್ಕೊಡ್ತಾರಪ್ಪ. ಅವ್ರು ನೀನು ನಂಬು. ಅವರು ಈ ನಾರಾಯಣ ಮಂತ್ರವನ್ನು ಅವ್ರು ನಿನಗೆ ಕೊಡ್ತಾ ಇದ್ದಾರೆ, ದಾರೇನು ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಪ್ರಾರಂಭದಲ್ಲಿ ಈ ನಾರಾಯಣ ಕವಚ ವ್ಯಾಸ ಮಹರ್ಷಿಗಳು ಕೊಟ್ಟರು. ಪೋತನ ಅವರು ನಾರಾಯಣ ಕವಚ ಬಗ್ಗೆ ಅತೀರ್ವಾದಂಥ ಎಲ್ಲವನ್ನೂ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ನಾರಾಯಣ ಮಂತ್ರ ಇವರು ಯೋಗಿಗಳು ತಾತಯ್ಯನವರು ಕೊನೆಯದಾಗಿ ನಿಮಗೆ ಬದಲಾವಣೆ ಮಾಡಿ ಶಕ್ತಿಯನ್ನು ಕೊಟ್ಟು ಚೇತನವನ್ನು ಕೊಟ್ಟು ನಿಮ್ಗೆ ದಾರಿಯನ್ನು ಕೊಟ್ಬಿಟ್ಟಿದ್ದಾರಪ್ಪ. ಇನ್ನು ಯಾರಿಗೂ ಯಾವ ಯುಗದಲ್ಲೂ ಸಿಕ್ಕಿಲ್ಲ ಇದು. ಅರ್ಜುನನಿಗೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ, ವಿಭೀಷಣನಿಗೂ ಸಿಕ್ಕಿಲ್ಲ, ರಾವಣನಿಗೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲಪ್ಪ ಇದು. ಇಂಥ ಚೇತನ ನಾರಾಯಣಂಥ ಮಂತ್ರ ಯಾರಿಗಪ್ಪ ಸಿಕ್ಕಿದೆ? ಈ ಕಲಿಯುಗದಲ್ಲಿ ನಿಮ್ಮ ಮಾತ್ರ ಸಿಕ್ಕಿದೆ. ಇದು ಅರ್ಥವನ್ನು ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಎಲ್ಲ ಮರ್ತುಬಿಟ್ಟಿದ್ದೀರಲ್ಲ. ಇದನ್ನೇ ಭಜನೆ ಮಾಡ್ರಪ್ಪ, ಇನ್ನೇನು ಮಾಡಬೇಡ್ರಯ್ಯ, ಇನ್ನೇನು ಮಾಡಬೇಡಿ. ಭಜನೆ ಮಾಡಿ, ಭಜನೆ ಮಾಡ್ತಾ ಹೋಗಿ, ಭಜನೆ ಮಾಡಿ, ಭಜನೆ ಮಾಡಿ, ನಾಮಸ್ಮರಣೆ ಹೇಳ್ಕೊಂಡು ಹೋಗಿ. ಇನ್ನೆಲ್ಲ ಬಿಟ್ಬಿಡಿ. ಇದೆಲ್ಲ ಏನು ಸುಖ ಇಲ್ಲ ನಿಮಗೆ, ಬಿಟ್ಬಿಡಿ ಅದನ್ನೆಲ್ಲ, ಬಿಸಾಕಿ. ನಾರಾಯಣ 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 ಹೇಳ್ತಾ ಹೋಗಿ. ರಾಮ 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 ಅಂತ ಹೇಳ್ತಾ ಹೋಗಿ. ಹೋಗ್ರಪ್ಪ, ಹೋಗಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ರಾಮದಿಂದ ಶುರು ಮಾಡಿದ್ರು, ನಾರಾಯಣ ಕೊನೆಗೆ ಪರಮಾತ್ಮನ ಸೇರುವಂಥದ್ದಾಯಿತು. ಹೋಗು, ಇನ್ನೇನಪ್ಪ ಬೇಕು ನಿನಗೆ? ಪ್ರಾರಂಭ ಮಾಡು ರಾಮ, ಕೊನೆಗೆ ನಾರಾಯಣನಲ್ಲಿ ಸೇರಿಬಿಡು. ಇನ್ನೇನಪ್ಪ ಬೇಕು ನಿನಗೆ? ಅಂಥ ಮಹತ್ವದಂಥ ಸಮಯ ಇದು ಬಂದಿದೆ. ಈ ವರ್ಷ ನಿಮ್ಮ ಊರಿಗೆ ಬಂದು ಗುರುಗಳು ಭಾಗವತವನ್ನು ನಿಮಗೆ ಅವರ ಶರ್ಮಾ ಅವರ ಬಾಯಿಯಿಂದ ಇದು ನುಡಿಸ್ತಾ ಇದ್ದಾರೆ. ಅದು ಪರಮಾತ್ಮ ನುಡಿಸ್ತಾ ಇರೋದು. ಅರ್ಥವನ್ನು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೋಗುವಂಥ ರೀತಿಯಲ್ಲಿ ಅವರು ನಿಮಗೆ ಬಾಯಿಂದ ನುಡಿಸ್ತಾ ಇದ್ದಾರೆ. ಸ್ವೀಕಾರ ಮಾಡಿ. ಇಷ್ಟೇ, ಇನ್ನೇನು ಮಾಡಬೇಡಿ. ಭಕ್ತಿಯಿಂದ ಬನ್ನಿ. ಈ 2 ಗಂಟೆ ಕಾಲ ಏನು ಹೇಳ್ತಾರೋ ಅದರಲ್ಲಿ ಯಾವುದಾದ್ರೂ ಒಂದು ಸಾಕು. ಯಾವುದಾದ್ರೂ ಒಂದು ಕಥಾ ರೂಪದಲ್ಲೋ ಏನೋ ಒಂದು ನಿನಗೆ ಯಾವುದು ಅರ್ಥ ಆಗ್ತದೋ ಅದನ್ನು ಒಂದು ಇಟ್ಕೊಂಬಿಡು. ಇನ್ನೆಲ್ಲ ಮರ್ತುಬಿಡು, ಪರವಾಗಿಲ್ಲ. ಇನ್ನು 7 ದಿನದಲ್ಲಿ ಇನ್ನೆಲ್ಲ ಮರ್ತುಬಿಡು. ಯಾವುದು ನಿನಗೆ ಇಷ್ಟ ಆಯಿತೋ ಯಾರ ಹತ್ರ ಮಾತಾಡೋಕ್ಕೆ ಹೋಗಬೇಡ. ನೀನು ಅದನ್ನೇ ನೀನು ಸ್ವೀಕಾರ ಮಾಡಿಬಿಟ್ಟು ಅದನ್ನೇ ಬೆಳೆಸ್ಕೊಂಡು ಹೋಗು. ನೀನು ಅಲ್ಲೇ ನಿನ್ನ ದಾರಿ ಇದೆ, ಹೋಗು. ಅದೇ ದಾರಿ ನಿನಗೆ. ಇನ್ನೇನಪ್ಪ ಮಾಡಬೇಕು? ನಿನ್ನ ಊರಿಗೆ ಬಂದಿದ್ದಾರೆ, ನಿನ್ನ ಮನೆಗೆ ಬಂದಿದ್ದಾರೆ, ನಿನ್ನ ಮನೆಗೆ ಬಂದು ಹೇಳ್ತಾ ಇದ್ದಾರೆ. ಇವಾಗೂ ನೀನು ತಿರಸ್ಕಾರ ಮಾಡಿದ್ರೆ ಅವನು ಪಾಪ ಪರಮಾತ್ಮನಿಗೆ ಏನು ದೋಷ ಮಾಡಬೇಡಪ್ಪ. ಇಲ್ಲಿ ನಿಮ್ಮ ಮನೆಗೆ ಬಂದು ಕೊಟ್ಟುಬಿಟ್ಟು ಹೋಗೋವಾಗ ನೀನೇ ಬಾಗಿಲು ಹಾಕ್ಬಿಟ್ರೆ ಏನಪ್ಪ ಮಾಡೋದು? ಅದು ನಿನ್ನ ಕರ್ಮ. ಅದು
ಇನ್ಯಾರು ಕರ್ಮನೂ ಇಲ್ಲ ಇದು, ಅರ್ಥವನ್ನು ಮಾಡ್ಕೊ, ಯಾರ ಕರ್ಮನೂ ಇಲ್ಲ ಇದು ಅಂಥೇಳಿ ಈ 7 ದಿನ ಮಂಕಾಳ್ ಶರ್ಮಾ ಅವರು ಅವ್ರ ಬಾಯಿಯಿಂದ ಬರುವಂಥದ್ದು ಗುರುಗಳೇ ಅದನ್ನು ದಾರಿನ ತೋರಿಸ್ಕೊಡ್ತಾರೆ. ಇದು ನನ್ನ ಮಾತಲ್ಲ, ನನಗೆ ಎಷ್ಟು ದೊಡ್ಡವನು, ನನಗೇನು ಗೊತ್ತಿದು, ಆತ್ಮ ಗೊತ್ತಾ? ಏನೂ ಗೊತ್ತಿಲ್ಲ. ಆದರೂ ಯಾವ್ದು ಬಂತು ಅಂತ ನನಗೆ ಗೊತ್ತಾ? ನಿನಗೆ ಹೋಗಿದೆ, ನನಗಲ್ಲ. ನಾನು ಒಬ್ಬ ದಾಸ ಅಷ್ಟೇ. ನುಡಿಸಿ ನಿನಗೆ ಹೋಗಿ ನಿನಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ನಾನು ದಾಸನೇ ಅಷ್ಟೇ. ನನಗೆ ನನ್ನ ಕರ್ತವ್ಯ ಎಷ್ಟಿದೆ ಅಷ್ಟೇ ನನಗೆ. ಆದರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಬೇಡೋಕ್ಕೆ ನನಗೆ ಯಾವ ಅಧಿಕಾರವೂ ಇಲ್ಲ ಇಲ್ಲಿ. ಅಪ್ಪ ನೀನು ದಾಸನಾಗು ಅಷ್ಟೇ, ದಾಸ ಹೋಗು, ನೀನು ಕರ್ತವ್ಯ ಮಾಡ್ಕೊಂಡು ಹೋಗ್ತಾಯಿದ್ದೆ. ನೀನು ಯಾರ್ಯಾರು ಏನೇನಿದೆಯೋ ನಿಮ್ಮಂಥ ಪುಣ್ಯವಂತರು ನಮಗಿಲ್ಲಮ್ಮ. ನೀವು ಪುಣ್ಯವಂತರು, ಸ್ವೀಕಾರ ಮಾಡಿ. ಇಂಥ ಒಂದು ಪುಣ್ಯ ದಿನ ನಿಮ್ಗೆ ಸಿಕ್ಕಿದೆ. ಈ ವಾರ ಇನ್ನು ನೀವು ಈ ಸಮಯ, ಈ ಒಂದು 7 ದಿನ ಏನಿದೆ ಭಕ್ತಿಯಿಂದ ಬಂದ್ಬಿಟ್ಟು ಎಲ್ಲವೂ ಮರ್ತುಬಿಡಿ. ನಿಮ್ಮ ಸಂಸಾರನ ಎಲ್ಲ ಮರ್ತುಬಿಟ್ಟು ಅಲ್ಲಿ ಕೂತ್ಕೊಬಿಡಿ. ಇನ್ನು 7 ದಿನ ಕಾಲ ನೀವು ಏನು ಕೇಳ್ತಿರೋ, ನೀವು ಈ ಜೀವ ಬಿಡೋವಾಗ ಇದನ್ನೇ ನೆನೆಸ್ಕೊತಾ ಇರ್ರಿ. ಇದೇ ನೀನು ಕಾಪಾಡೋದು, ಇನ್ಯಾವುದೂ ಇಲ್ಲಪ್ಪ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇಷ್ಟು ಹೇಳಿ ಪರಮಾತ್ಮನಿಗೆ ಬೇಡಿಕೊಂಡು ಆ ಒಂದು ನೀನು ಏನು ಹೇಳ್ಬೇಕಂತಿದೆಯಪ್ಪ ಎಲ್ಲರಿಗೂ ಇವ್ರ ಬಾಯಿಂದ ಎಲ್ಲವನ್ನೂ ನುಡಿಸ್ಬಿಡು. ಎಲ್ಲ ಮನದಲ್ಲಿ ಸೇರಿಬಿಡ್ಲಪ್ಪ ಅಂತೀವಿ. ಅವ್ರಿಗೆ ಮಾನಸಿಕವಾಗಿ ನೀ ಪಾದ ಪದ್ಮ ಆರಾಧನ చేజలంచి పుష్పవన అంతరమున కరివీర కాంచాల దాసాల దవంజాజి వీర్జాజి మెల్లెలు పొన్న పొగడ శామంతి కుంకుమ కురువేలు సంపంగి తులసి మాలకలు సమర్పయామి. గంధ కస్తూరి పునుగు జవ్వాజి గోరోజన బాదిగాగల పరిమళ ద్రవ్యం అంగలేపనం సమర్పయామి. ధూప దీప నైవేద్యం సమర్పయామి. ఆత్మ సద్గురుభ్యో నమః. హయగ్రీవాయ నమః. ఆదికేశవాయ నమః.